ಹಲೋ ಗೈಸ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾಟಿ ಕೋಳಿ ಸಾಂಬಾರು ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾಟಿ ಕೋಳಿ ನೀಟಾಗಿ ಬರ್ನಿಂಗ್ ಮಾಡಿಸ್ಬೇಕು. ಸ್ಕಿನ್ ಔಟು ಮಾಡೋಕ್ಕಾಗೋದಿಲ್ಲ ಅದು. ಇವಾಗ ಕುಕ್ಕರ್ ತಗೊಂಡು ಇದಕ್ಕೆ 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಎಣ್ಣೆಗೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡ್ರು ಆ್ಯಡ್ ಮಾಡ್ಕೋಬೇಕು. ವಿಡಿಯೋ ಕೊನೆವರೆಗೂ ನೋಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ಏನು ಆ್ಯಡ್ ಮಾಡ್ತೀವಿ ಅಂತ ಗೊತ್ತಾಗೋದಿಲ್ಲ. ಹಂಗಾಗಿ ಇವಾಗ ಎಣ್ಣೆಗೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಇವಾಗ ತೊಳೆದಿಟ್ಕೊಂಡಿರೋವಂಥ ಚಿಕನ್ನ ಆ್ಯಡ್ ಮಾಡ್ಕೋಬೇಕು. ಚಿಕನ್ ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ತೊಳೆಯೋದ್ರಿಂದ ಒಳ್ಳೆ ವಾಸನೆ ಇರೋದಿಲ್ಲ. ಚಿಕನ್ ನೀಟಾಗಿ ಒಂದು 2-3 ಸಲ ತೊಳ್ಕೊಬೇಕು ನಾವು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಸಣ್ಣದೊಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ. ಯಾಕಂದರೆ ಮೊದಲು ನಾವು ವಿಸಿಲ್ ಕೂಗಿಸ್ಕೋಬೇಕಲ್ಲ, ಒಂದು 4ರಿಂದ 5 ಕೂಗಿಸ್ಬೇಕು ನಾವು. ಆವಾಗಲೇ ಚಿಕನ್ ಇದು ಚೆನ್ನಾಗಿ ಬೇಯೋದು. ಇಲ್ಲ ಅಂದರೆ ಬೇಯೋದಿಲ್ಲ. ಇದು ತುಂಬ ಗಟ್ಟಿ ಇರುತ್ತೆ ನಾಟಿ ಕೋಳಿದು. ನೋಡಿ, ಇವಾಗ ಎಣ್ಣೆಯಲ್ಲೇ ಈ ರೀತಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಸೈಡ್ಸ್ ಎಲ್ಲ ಬಿಟ್ಕೊಂಡಿದೆ ಅಲ್ವಾ, ಆ ರೀತಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಪೀಸಸ್ ಮುಳುಗುವಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕಿ ಇದಕ್ಕೆ ಒಂದು 3ರಿಂದ 4 ವಿಸಿಲ್ ಕೂಗಿಸ್ಕೊಂಡ್ರೆ ಚಿಕನ್ನು ನೀಟಾಗಿ ಬೆಂದಿರುತ್ತೆ. ಇವಾಗ ವಿಸಿಲ್ಗೆ ಹಾಕ್ಬಿಟ್ಟು ಇವಾಗ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೆ ಒಣಗಿದ ಕೊಬ್ಬರಿ ತಗೋಬೇಕು ನಾವು. ಒಣಗಿದ ಕೊಬ್ಬರಿ ತಗೊಂಡು ಅದಕ್ಕೇ ಸ್ವಲ್ಪ ಗೋಡಂಬಿ, ಒಂದು 5ರಿಂದ 6 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಒಂಥರ ಗ್ರೇವಿ ಕ್ರೀಮಿ ಸ್ಟ್ರೆಚ್ಚರಾಗಿ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಗೋಡಂಬಿ, ಒಣಗಿದ ಕೊಬ್ಬರಿ, ಚಕ್ಕೆ, ಲವಂಗ, ಇದಕ್ಕೆ ಮೇಯ್ನು ಗಸಗಸೆ, 1 ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೋಬೇಕು. ನೀಟಾಗಿ ನೋಡಿ ಈ ರೀತಿ ಬ್ಲೆಂಡ್ ಮಾಡಿಕೊಂಡು ಅದು ಸೈಡ್ಗೆ ಎತ್ತಿಕೊಂಡು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಟೊಮೊಟೊ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಪೇಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿಕ್ಕೋಬೇಕು. ಇವಾಗ ನಾವು ಬೇಯಿಸ್ಕೊಂಡಿರೋ ಅಂಥ ಚಿಕನ್ ತಗೊಂಡು ಎಸಿದೀವಲ್ಲ ಚಿಕನ್ನು, ಇವಾಗ ಅದಕ್ಕೇ ನಾವು ಮಸಾಲೆ ಎಲ್ಲ ಒಂದೊಂದಾಗಿ ನೀಟಾಗಿ ಹಾಕೋಬೇಕು. ನೋಡಿ, ನೀಟಾಗಿ ಒಂದು 90% ಪೀಸಸ್ ಎಲ್ಲ ಮೆತ್ತಗೆ ಬೆಂದಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಪೇಸ್ಟು, ಟೊಮೊಟೊ ಪೇಸ್ಟು 2 ಆ್ಯಡ್ ಮಾಡ್ಕೋಬೇಕು. ಇವಾಗ ಒಂದು 5 ನಿಮಿಷ ಹಂಗೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಇದು ಗ್ರೇವಿ ಥಿಕ್ನೆಸ್ ಆಗಿ ಬರೋಕ್ಕೆ ಅಂತಲೇ ಆ್ಯಡ್ ಮಾಡ್ತಿರೋದು. ಇವಾಗ ಒಣಗಿದ ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದು ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಅದಕ್ಕೇ ಸ್ವಲ್ಪ ಧನಿಯಾ ಪೌಡ್ರು, ಒಂದು 3 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಸ್ವಲ್ಪ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡಬೇಕು. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ. ಗರಂ ಮಸಾಲ ಇಲ್ಲ ಅಂದರೆ ಅಥವಾ ಚಿಕನ್ ಮಸಾಲ ಆದರೂ ಹಾಕ್ಕೋಬೋದು. 2ರಲ್ಲಿ ಯಾವುದೋ ಒಂದು ಆಪ್ಷನಲ್. ಇವಾಗ ಈ ರೀತಿ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ, ಇವಾಗ ನಿಮಗೆ ಗಟ್ಟಿ ಬೇಕು ಅಂತಂದರೆ, ಕಲರ್ ರೈಸ್ಗೆ ಆ ಥರ ತಿನ್ನಬೇಕಂತಂದರೆ ನೀರು ಆ್ಯಡ್ ಮಾಡೋಂಗಿಲ್ಲ. ಇವಾಗ ಒಂದು 10 ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇಲ್ಲ ಮುದ್ದೆ, ಪೂರಿ, ಇಲ್ಲಾಂದರೆ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೋಬೇಕಂತಂದರೆ 1 ಲೋಟ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ತೆಳುವಾಗಿರಬೇಕು ಗ್ರೇವಿ, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ನಾನು ಇದು ವಡೆಗೆ ಮಾಡ್ತಾಯಿದ್ದೀನಿ. ಅಳಸಂದೆ ವಡೆಗೆ ಮಾತ್ರ ಒಳ್ಳೆ ಕಾಂಬಿನೇಷನು. ಹಂಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ. ನಿಮಗೆ ತಿಕ್ನೆಸ್ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಇದು ತಣ್ಣಗಾದರೆ ಗ್ರೇವಿ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ನೀರು ಹಾಕ್ಕೊಂಡ್ಮೇಲೆ ಒಂದು 5ರಿಂದ 10 ನಿಮಿಷ ಜೋರಾಗಿ ಫ್ಲೇಮ್ ಇಟ್ಕೊಂಡು ದೊಡ್ಡ ಉರಿಯಲ್ಲೇ ಬೇಯಿಸ್ಕೊಬೇಕು. ನೋಡಿ, ಇವಾಗ ರೆಡಿಯಾಗಿದೆ ಚಿಕನ್ ಗ್ರೇವಿ. ತುಂಬ ಚೆನ್ನಾಗಿರುತ್ತೆ. ಈ ಸಲ ಮಾಡಿ ನೋಡಿ. ಇದಕ್ಕೆ ಹೈಲೈಟ್ ಏನಂದರೆ ಒಣಗಿದ ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದೇ ಇದಕ್ಕೆ ಒಳ್ಳೆ ಘಮ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈ ರೀತಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಗ್ರೇವಿ ನಮಗೆ ಇನ್ನೂ ತಿಕ್ಕಾಗಿ ಬರುತ್ತೆ. ತಣ್ಣಗಾದರೆ ಬಿಸಿಯಲ್ಲಿ ಸ್ವಲ್ಪ ನೀರಾಗಿರುತ್ತೆ, ತಣ್ಣಗಾದರೆ ಇನ್ನೂ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡೋರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಅಂತ ಅಂದ್ಕೊತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.